ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತು ಆಲೂಗಡ್ಡೆ ಅಂದರೆ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲನೂ. ಇದು ಉಳ್ಳಾಗಡ್ಡಿ, ಇದು ಕ್ಯಾಬೇಜು, ಇದು ಟೊಮಾಟೊ ಇವು ಎರಡು, ಒಂದು ಸ್ವಲ್ಪ ಕ್ಯಾಬೇಜು, ಇದು ಆಲೂಗಡ್ಡೆ. ನೀರಾಗ ಹಾಕಲಿಲ್ಲ ಅಂದರೆ ಕಪ್ಪಾಗ್ತಾವಂತ ನೀರಾಗ ಹಾಕೀನಿ. ಈಗ ಇದು ಪಲ್ಯ ಮಾಡ್ತೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಕಾಯಬೇಕು. ಅದೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ. ಈಗ ಕರಿಬೇವು ಹಾಕ್ತೀನಿ. ಉಳ್ಳಾಗಡ್ಡಿ, ಕ್ಯಾಬೇಜ್ ಎರಡು ಒಮ್ಮೆ ಹಾಕ್ತೀನಿ. ಯಾಕಂದರೆ ಅವನು ಫ್ರೈ ಆಗಬೇಕಲ್ಲ, ಒಂದು ಸ್ವಲ್ಪ ಎರಡು ಹಾಕ್ತೀನಿ. ಈಗ ಎಣ್ಣೆನಲ್ಲಿ ಎರಡು ಚಲೋ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇವೆಲ್ಲ ಹಾಕಬೇಕು. ಈಗ ಫ್ರೈ ಮಾಡಬೇಕು ಇದನ್ನೆಲ್ಲ. ಒಂದು ಸ್ವಲ್ಪ ಇದಕ್ಕೆ ಟೈಮ್ ಹಿಡಿತದ. ನಮಗೆ ಜಲ್ದಿ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಉದುರಿಸಿದ್ರೆ ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ ಜಲ್ದಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಉಳ್ಳಾಗಡ್ಡಿ ಜಲ್ದಿ ನೀರು ಬಿಟ್ಕೊಂಡು ಫ್ರೈ ಆಗ್ತಾವೆ. ಈಗ ಆಲೂಗಡ್ಡೆನೇ ಹಾಕ್ತೀನಿ. ಯಾಕಂದರೆ ಇವನು ಸ್ವಲ್ಪ ಫ್ರೈ ಆದರೆ ಜಲ್ದಿ ಮೆತ್ತಗಾಗ್ತಾವಂತ ಹಾಕ್ತಿದ್ದೀನಿ. ಈ ಥರ ಪಲ್ಯ ಮಾಡಿ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ. ನೀವು ಒಂದು ಸಾರಿ ಮಾಡಿದ್ರಂದರೆ ಮತ್ತೆ ಮಾಡ್ಕೊಂಡು ತಿಂತೀರ ನೋಡಿ. ಈ ಥರ ಮಾಡಿದರೆ ನನಗೆ ಸಿಂಪಲ್ಲು, ಏನು ಮಸಾಲೆ ಅದು ಇದು ಏನು ಹಾಕೋಂಗಿಲ್ಲ ಜಾಸ್ತಿ. ಒಂದು ಸ್ವಲ್ಪ ಮುಚ್ಚಿದರೆ ಜಲ್ದಿ ಬೇಯ್ತಾವಂತ ಮುಚ್ಚಿವಿ, ಬೇಯಿಸಮ್ಮ. ನೋಡಿ, ಇಷ್ಟ ಆದ್ರೆ ಇಷ್ಟು ಬಂದಮೇಲೆ ಈಗ ಇದಕ್ಕೆ ಏನೇನು ಹಾಕಬೇಕು, ಖಾರ ಉಪ್ಪು ಎಲ್ಲ ಈಗ ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಸ್ವಲ್ಪ ಗರಂ ಮಸಾಲೆ, ಅಂದರೆ ಇದು ಮನೆಯಲ್ಲೇ ಮಾಡಿರೋದು ಗರಂ ಮಸಾಲ, ಅಂಗಡಿಯಿಂದ ತಂದಿರೋದಲ್ಲ. ಅದಕ್ಕೆ ಹಾಕ್ತೀನಿ. ಅಂಗಡಿಯಿಂದ ತಂದರೆ ಅದರ ಪ್ರಿಸರ್ವೇಟಿವ್ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ಅದು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಮನೆಗೆ ಮಾಡಿದ್ದಷ್ಟೇ ಯೂಸ್ ಮಾಡ್ತೀನಿ. ಎಲ್ಲ ಮಸಾಲೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಟೊಮೊಟೊ ಹಾಕ್ತೀನಿ. ಇದೊಂದು ಸ್ವಲ್ಪ ನೀರು ಬಿಟ್ಕೊಂತಾಗಿದೆ. ನೀರನ್ನ ಜಾಸ್ತಿ ಏನು ಬೇಕಾಗಲ್ಲ. ನೋಡಿ, ಕಲರ್ನು ಎಷ್ಟು ಕೆಂಪಗೆ ಇದೆಯಲ್ಲ, ಕಲರ್ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿರ್ಬೇಕಿಲ್ಲ. ಇದು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಇಷ್ಟು
ತುಂಬ ರುಚಿಯಾಗಿರ್ತದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಮಗೆ ಒಂದು ಸ್ವಲ್ಪ ನಿಮ್ಮ ಸಪೋರ್ಟೇ ನಮಗೆ ಆಸರೆ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು ಎಲ್ಲರೂ. ನೋಡಿ, ಇಷ್ಟ ಆದಮೇಲೆ ನಮಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕಬೇಕು, ಇಲ್ಲಾಂದರೆ ಇಲ್ಲ. ಇನ್ನು ಆಲೂಗಡ್ಡೆ ಅವು ಕುದ್ದಿಲ್ಲಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದರೆ ಒಂದು ಸ್ವಲ್ಪ ಗ್ರೇವಿ ಥರ ಆಗ್ತದಲ್ಲ, ಆವಾಗ ಇನ್ನೂ ಚಲೋ ಆಗ್ತದೆ. ಒಂದು ಸ್ವಲ್ಪ ನೀರು ಹಾಕ್ತೀನಿ, 1 ಕಪ್ಪಿನಷ್ಟು. ಇವು ಎಲ್ಲನೂ ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಕುದಿಸಿದ್ರೆ ಪಲ್ಯ ರೆಡಿ ಆಗ್ತದೆ. ಮತ್ತು ನೀವು ಬೇರೆ ಏನು ಇದ್ರೂ ಹಾಕ್ಬೋದು, ಕಾಯಿ ಪಲ್ಯನೂ. ನಾನು ಇಷ್ಟೇ ಇಟ್ಟು ಈಗ ಹಾಕಿದ್ದೀನಿ. ನೀವು ಬೇರೆ ಏನಾದರೂ ಇದ್ದರೂ ಹಾಕ್ಬೋದು. ಆವಾಗೆ ಮಿಕ್ಸ್ ವೆಜಿಟೇಬಲ್ ಅಂತ ಆಗ್ತದೆ. ನಾನು ಇಷ್ಟೇ ಹಾಕಿದ್ದೀನಿ. ನೀವು ಬೀನ್ಸು, ಕ್ಯಾರೆಟು ಮತ್ತು ಬೇರೆ ಏನಾದರೂ ಇದ್ರೂ ಹಾಕ್ಬೋದು. ಇನ್ನೊಂದು ಸ್ವಲ್ಪ ಇದು ಕುದಿಬೇಕು. ಇವಾಗ ನೋಡಿ ಪಲ್ಯ ರೆಡಿ ಆಯಿತು. ಇದಕ್ಕೆ ನೀವು ಬೇಕಂದರೆ ಶೇಂಗದ ಪುಡಿ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟೇ ಉಣ್ಬೋದು. ನಮಗೆ ಶೇಂಗದ ಪುಡಿ ಇಲ್ಲಾಂದರೆ ಪಲ್ಯನೇ ಪೂರ್ತಿ ಅನ್ಸಂಗಿಲ್ಲ. ಇದನ್ನು ಹಾಕಲಿಲ್ಲ ಅಂದರೆ ನಮಗೆ ಪಲ್ಯನೇ ಮಾಡಿದಂಗೆ ಅನ್ಸಂಗಿಲ್ಲ. ಅದಕ್ಕೆ ಇದು ಹಾಕ್ತೀವಿ ಒಂದು ಸ್ವಲ್ಪ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಕ್ತಿದ್ದೀನಿ ನೋಡಿ. ಇದನ್ನು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗ್ತದೆ. ಒಂದು ಸ್ವಲ್ಪ ಥಿಕ್ನೆಸ್ ಬರ್ತದೆ, ಅದಕ್ಕೋಸ್ಕರ ಹಾಕ್ತೀನಿ. ಯಾರಿಗೂ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಪಲ್ಯ ರೆಡಿ. ಈಗ ಒಲೆ ಆಫ್ ಮಾಡ್ತೀನಿ.